ಪ್ರಹ್ಲಾದ ಸಾಕ್ಷಾತ್ತಾಗಿ ವಿಷ್ಣುವನ್ನೇ ಸಾಕ್ಷಾತ್ಕರಿಸಿಕೊಂಡವ, ಬಹಳಷ್ಟು ದಾನಾದಿಗಳನ್ನು ಮಾಡಿದವ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅವರೆಲ್ಲ ಬಹಳ ಸಾಮರ್ಥ್ಯವಂತರು, ಇಡೀ ಲೋಕವನ್ನೇ ಆಳಿದವರು. ಅಂತಹ ವಂಶದಲ್ಲಿ ನೀನು ಬಂದಿದ್ದೀಯಂದರೆ ನೀನು ಇದಕ್ಕೆ ಯೋಗ್ಯನಾದವನು ಅಂತ ಬಹಳವಾಗಿ ಪ್ರಶಂಸೆ ಮಾಡಿ ಅವನನ್ನು ಅಟ್ಟಕ್ಕೆ ಏರಿಸಿ, ಬಂದಂತಹ ವಟುವಿಗೆ ಬ್ರಾಹ್ಮಣನಿಗೆ ದಾನ ಕೊಡಬೇಕು, ಏನು ಕೊಡಬೇಕು ಅಂತ ವಾಮನ ಕೇಳಿದಾಗ, ಬಲಿಚಕ್ರವರ್ತಿ ಕೇಳಿದಾಗ ವಾಮನ ಕೇಳ್ತಾನೆ, ನಾನು ಏನು ಕೇಳಲಿ? ತ್ರಿಪದಂ ಪೂರ್ಯತೆ ಸ್ಮಾಕಂ ವಸ್ತುಂ ನಾಸ್ತ್ಯತ್ರ ಸಂಶಯ. ನಾನಿರುವುದು ಒಬ್ಬ, ನನಗೆ ಹೆಂಡತಿ ಮಕ್ಕಳು ಯಾರಿಲ್ಲ, ನಾನಿನ್ನೂ ಪುಟ್ಟ ಬಾಲಕ. ಆದ್ದರಿಂದ ನಾನೇನನ್ನು ಕೇಳಲಿ? ನನಗೆ ಬೇಕಾದದ್ದು ನನಗೆ ವಾಸ ಮಾಡಲಿಕ್ಕೆ ಸ್ವಲ್ಪ ಸ್ಥಳ. ಅದು ಎಷ್ಟು ಬೇಕು? ದೇಹಿಮೇ ಕ್ರಮತೋ ರಾಜನ್ ಯಾವದ್ ಭೂಮಿ ಭವಿಷ್ಯತಿ. ಕ್ರಮತಃ ನಾನು ಹೆಜ್ಜೆ ಇಟ್ಟರೆ ಯಾವಾಗ 3 ಹೆಜ್ಜೆ ಆಗ್ತದೋ ಅಷ್ಟನ್ನು ಕೊಡು. ಬಲಿಚಕ್ರವರ್ತಿ ಹೇಳ್ತಾನೆ, ಯಾವತ್ತೂ ಇನ್ನೊಬ್ಬರ ಬದಲಿಗೆ ಕೇಳುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಯಾಚಕೋ ಕ್ಷಲ್ಪಕೋ ವಾಸ್ತು ದಾತಾ ಸರ್ವಂ ವಿಮೃಶ್ಯ ವೈ ತಥಾ ವಿಲೋಕ್ಯ ಚಾತ್ಮಾನಂ ಹ್ಯರ್ಥಿಭ್ಯಶ್ಚ ದದಾತಿ ವೈ. ಕೇಳುವಾಗ ಇವನು ಕೊಡುವವನು ಎಷ್ಟು ದೊಡ್ಡವ ಅಂತ ನೋಡಬೇಕು. ಹಾಗೆಯೇ ಕೊಡುವವನು ಕೂಡ ಏನೋ ಅವನ ಯೋಗ್ಯತೆಗೆ ಅನುಗುಣವಾಗಿ ಸ್ವಲ್ಪ ಕೇಳಿದ್ದಾನೆ ಅಂತ ಕೊಡುವವನು ಅಷ್ಟೇ ಕೊಡುವುದಲ್ಲ. ದಾನ ಕೇಳಿದಾಗ ಏನೋ ಸ್ವಲ್ಪ ಕೊಡಿ ಅಂತ ಕೇಳಿದರೆ ಕೊಡುವವನು ಯೋಚನೆ ಮಾಡ್ತಾನೆ. ಭಿಕ್ಷುಕ ಅಥವಾ ಬ್ರಾಹ್ಮಣ ಒಬ್ಬ ಸ್ವಲ್ಪ ಕೇಳಿದ್ದಾನೆ, ನಾನು ಅಷ್ಟೇ ಕೊಟ್ಟು ಬಿಟ್ಟರೆ ನಾಳೆ ಲೋಕದಲ್ಲಿ ಹಾಗೆಯೇ ಪ್ರಚಾರ ಆಗ್ತದೆ. ಬಲಿಚಕ್ರವರ್ತಿ ಒಬ್ಬನಿಗೆ 3 ಹೆಜ್ಜೆ ದಾನ ಕೊಟ್ಟನಂತೆ. ಬಲಿಚಕ್ರವರ್ತಿ ಇಡೀ ಭೂಮಿಗೆ ಸ್ವರ್ಗಕ್ಕೆ ಅಧಿಪತಿಯಾದವ, ಅವನು 3 ಹೆಜ್ಜೆ ದಾನ ಕೊಟ್ಟ ಅಂದರೆ ನಾಚಿಕೆಯ ವಿಷಯ ಅಲ್ವಾ? ಆದ್ದರಿಂದ ಕೇಳುವವರು ಅಲ್ಪ ಕೇಳಬಹುದು, ಆದರೆ ಕೊಡುವವನು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ತನ್ನ ಹೃದಯದ ವೈಶಾಲ್ಯಕ್ಕೆ ಅನುಗುಣವಾಗಿ ತುಂಬ ಕೊಡ್ತಾನೆ. ಆದ್ದರಿಂದ ವಾಮನ, ವಟುವೆ, ನೀನು 3 ಹೆಜ್ಜೆ ಕೇಳಿದರೂ ಕೂಡ ನಾನು 3 ಹೆಜ್ಜೆ ಕೊಡುವವನಲ್ಲ, ನಾನು ಹೆಚ್ಚು ಕೊಡ್ತೇನೆ. ನಿನಗೆ ಎಷ್ಟು ಬೇಕಷ್ಟು ಕೇಳು. ನಿನ್ನ ಕೇಳುವವನ ಹೃದಯವೂ ಕೂಡ ವಿಶಾಲ ಆಗಲಿ, ಇನ್ನೂ ಹೆಚ್ಚು ಕೇಳು. ಈ 3 ಹೆಜ್ಜೆ ನನ್ನ ಯೋಗ್ಯತೆಗೆ ಹೇಳಿದ್ದಲ್ಲ, ಇನ್ನೂ ಹೆಚ್ಚು ಕೇಳು ಅಂತ ಕೇಳಿದಾಗ ಮತ್ತೆ ವಾಮನ ಇಲ್ಲ 3 ಸಾಕು ಅಂತ ಹೇಳ್ತಾನೆ. ಪುನಃ ಪ್ರೋವಾಚ ಸಹ ವಟು ವಿರೋಚನ ಸುತಂ ಪ್ರತಿ ಪೂರ್ಯತೆ ಮಮ ದೈತ್ಯೇಂದ್ರ ಕ್ರಮತೋಹಿ ಪದೈಸ್ತ್ರಿಭಿ. 3 ಹೆಜ್ಜೆ ಕೊಟ್ಟರೆ ಅದು ನನಗೆ ಸಾಕು. ಅಂದರೆ ವಾಮನದೇವರು ಕೂಡ ನಾವು ಬಯಸುವಾಗ ಎಷ್ಟನ್ನು ಬಯಸಬೇಕು, ಕೊಡುವವರು ತುಂಬ ಇದ್ದಾರೆ ಅಂತಂದುಕೊಂಡು ನಾವು ಎಲ್ಲವರನ್ನು ಒಣಗಿಸಿ ಬಿಡುವುದಲ್ಲ, ಹಿಂಡಿ ನಾವು ಸಂಪಾದನೆ ಮಾಡಬಾರ್ದು. ತಮಗೆ ಎಷ್ಟು ಅನಿವಾರ್ಯ, ಒಂದು ದಿನಕ್ಕೆ ಊಟ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಸಂಪಾದಿಸುವ ಹಕ್ಕು ಇದೆ. ಒಂದು ದಿನದ ಊಟಕ್ಕಿಂತಲೂ ಜಾಸ್ತಿ ಉಂಟು ಅಂತಾದರೆ ಅದು ಒಂದು ರೀತಿಯಲ್ಲಿ ಇನ್ನೊಬ್ಬರ ಸೊತ್ತನ್ನು ನಾವು ಅಪಹರಿಸಿದಂತೆ. ಪ್ರಕೃತಿಯನ್ನು ನಾವು ಉಪಯೋಗ ಮಾಡಿದಾಗ ಆದಷ್ಟು ಲಾಭ ಬರಲಿ ಅಂತ ನಾವು ಇದನ್ನು ಉಪಯೋಗ ಮಾಡ್ತಾ ಇದ್ದೇವೆ, ಪ್ರಕೃತಿಯನ್ನು ಬರಿದು ಮಾಡ್ತಾ ಇದ್ದೇವೆ. ವಾಮನ ಹೇಳ್ತಾನೆ, ಇಲ್ಲ, ನನಗೆ ಇಷ್ಟು ಸಾಕು, ಇಷ್ಟನ್ನು ಮಾತ್ರ ಕೊಡು. ಇತ್ಯುಕ್ತೋ ವಾಮನಃ ಪ್ರಾಹ. ಆಯಿತು ಅಂತ ಹಾಗಾದರೆ ಸಂಕಲ್ಪ ಮಾಡಿ ದಾನ ಕೊಡ್ತೇನೆ ಅಂತ ಹೇಳುವಾಗ ವಾಮನ ಒಂದು ಒಗಟಿನ ಮಾತನ್ನು ಹೇಳ್ತಾನೆ. ಇತ್ಯುಕ್ತೋ ವಾಮನಃ ಪ್ರಾಹ ಪ್ರಹಸನ್ನಸುರಂ ಪ್ರತಿ ಸಂಕಲ್ಪ್ಯ ಸಕಲಾಂ ಪೃಥ್ವೀಂ. ಸಂಕಲ್ಪ ಮಾಡುವಾಗ ಸ್ವಲ್ಪ ಜಾಗ್ರತೆ. 3 ಹೆಜ್ಜೆ ದಾನ ಕೊಡ್ತೇನೆ ಅಂತ ನೀನು ಸಂಕಲ್ಪ ಮಾಡಬೇಕಾಗಿಲ್ಲ. ಸಕಲಾಂ ಪೃಥ್ವೀಂ ದಾತುಮರ್ಹತಿ ಸುವ್ರತ. ನೀನು ಇಡೀ ಭೂಮಿ ದಾನಕ್ಕೆ ಸಂಕಲ್ಪ ಮಾಡ್ಬೋದು ಅಂತ. 3 ಹೆಜ್ಜೆಯನ್ನು ಕೇಳಿದವನಿಗೆ ಇಡೀ ಭೂಮಿಯ ದಾನದ ಸಂಕಲ್ಪ ಯಾಕೆ ಬೇಕು? ಮುಂದೆ ಇಂತಹ ಪರಿಸ್ಥಿತಿ ನನಗೆ ಬರ್ತದೆ ಅಂತ ಹೇಳಿದ್ದಾನೆ. ವಿಂಧ್ಯಾವಳಿಯನ್ನು ಕರೆದು ಸಂಕಲ್ಪವನ್ನು ಮಾಡಿಯಾಗಿದೆ. ಅಷ್ಟೊತ್ತಿಗೆ ಶುಕ್ರಾಚಾರ್ಯರು ಹೇಳ್ತಾರೆ, ದಾಸ್ಯಾಮಿ ಭಿಕ್ಷಿತಂ ಚಾಸ್ಮೈ ವಿಷ್ಣವೇ ವಟುರೂಪಿಣೆ. ನೀನೀಗ ಕೊಡ್ತಾ ಇರುವಂಥದ್ದು ವಟುರೂಪಿಯಾದಂತಹ ವಿಷ್ಣುವಿಗೆ. ಸಂಕಲ್ಪ ಮಾಡಬೇಡ, ಸಂಕಲ್ಪ ಮಾಡಿದರೆ ಮತ್ತೆ ಕೊಡಲೇಬೇಕಾಗ್ತದೆ. ಅವನು ಈ ಹಿಂದೆಯೇ ಅನೇಕ ರೀತಿಯಿಂದ ನಿನ್ನ ಪೂರ್ವಜರಿಂದ ಈ ಆಧಿಪತ್ಯವನ್ನೆಲ್ಲ ಅಪಹಾರ ಮಾಡಿದವ, ಮೋಸದ ರೂಪದಲ್ಲಿ ಬಂದಿದ್ದಾನೆ, ನೀನು ಸಂಕಲ್ಪ ಮಾಡಬೇಡ ಅಂತ ಶುಕ್ರಾಚಾರ್ಯರು ಹೇಳ್ತಾರೆ. ಅಷ್ಟು ಹೇಳಿದ್ದಕ್ಕೆ ಆ ಬಲಿಚಕ್ರವರ್ತಿ ಹೇಳ್ತಾನೆ, ಆಗತಃ ಕೃಪಯಾ ಮೇದ್ಯ ಸರ್ವಾತ್ಮ ಹರಿರೀಶ್ವರ.
ಬಲಿಚಕ್ರವರ್ತಿ ದೈತ್ಯರ ಕುಲದಲ್ಲಿ ಬಂದಿದ್ದಾನೆ. ಅವನು ಹೇಳ್ತಾನೆ, ನೀವೇನು ಹೇಳ್ತಾ ಇದ್ದೀರಿ, ವಿಷ್ಣುವೇ ಬಂದಿದ್ದಾನೆ ಅಂತಲ್ವಾ? ಸಂತೋಷ. ವಿಷ್ಣುವೇ ಬಂದಿದ್ದಾನೆ ಅಂತಂದರೆ ಯಾವುದೇ ಶಂಕೆ ಇಲ್ಲದ ನಾನು ದಾನವನ್ನು ಕೊಡ್ತೇನೆ. ಯಾಕೆ? ಹರಿರೀಶ್ವರ, ಸರ್ವೇಶ್ವರನಾದಂತಹ ಹರಿಯೇ ನನ್ನ ಬಳಿ ಬಂದಿದ್ದಾನೆ, ದಾನ ಕೇಳ್ತಾ ಇದ್ದಾನೆ ಅಂತಂದರೆ ದಾನ ಯಾರಿಗೆ ಕೊಡಬೇಕು? ಸತ್ಪಾತ್ರನಿಗೆ ದಾನ ಕೊಡಬೇಕು. ಹರಿಗಿಂತ ಸತ್ಪಾತ್ರ ಇನ್ಯಾರಿರಲಿಕ್ಕೆ ಸಾಧ್ಯ? ಉದ್ಧರ್ತು ಮಾನ್ನ ಸಂದೇಹ ಏತಜ್ಜಾನೀಹಿ ತತ್ವತಃ. ಬಲಿಚಕ್ರವರ್ತಿಯ ಚಿಂತನೆ ಎಷ್ಟು ದೊಡ್ಡದು. ಆತ ಹೇಳ್ತಾನೆ, ವಿಷ್ಣುವೇ ವಾಮನನಾಗಿ ಬಂದಿದ್ದಾನೆ, ದಾನವನ್ನು ಕೇಳ್ತಾ ಇದ್ದಾನೆ, ನಾಳೆ ಇಡೀ ನನ್ನ ಭೂಮಿಯನ್ನು ಅವನು ಅಪಹರಿಸ್ತಾನೆ ಅಂತಾದರೂ ಕೂಡ ಅದು ನನ್ನ ನಿಗ್ರಹ ಅಲ್ಲ, ನನ್ನ ಅನುಗ್ರಹಕ್ಕೋಸ್ಕರನೇ, ನನ್ನನ್ನು ಉದ್ಧಾರ ಮಾಡಲಿಕ್ಕೋಸ್ಕರನೇ ದೇವರು ಬಂದದ್ದು. ವಿಷ್ಣುವೇ ಬಂದಿದ್ದಾನೆ ಅಂತ ನಿಶ್ಚಿತವಾಯಿತು. ಸರಿ, ಹಾಗಾದರೆ ದಾನದ ಸಂಕಲ್ಪದಲ್ಲಿ ಏನು ವ್ಯತ್ಯಾಸ ಇಲ್ಲ, ದಾನವನ್ನು ಕೊಡುವುದೇ ಅಂತ ಹಠ ಹಿಡಿದಾಗ ಶುಕ್ರಾಚಾರ್ಯರು ಶಪಿಸ್ತಾರೆ. ಮಮ್ಮ ವಾಕ್ಯಮತಿಕ್ರಮ್ಯ ದಾತುಮಿಚ್ಛಸ್ಯರಿಂದಮ ವಿಗುಣೋ ಭವ ಮಂದ ತಸ್ಮಾತ್ ತ್ವಂ ನಿಶ್ರೀಕೋ ಭವ. ನನ್ನ ಮಾತನ್ನು, ಶುಕ್ರಾಚಾರ್ಯರು ಗುರುಗಳ ಮಾತನ್ನು ನೀನಿವತ್ತು ಮೀರ್ತಾ ಇದ್ದಿ, ಗುರುಗಳ ಮಾತನ್ನು ಅತಿಕ್ರಮಿಸಿ ನಡೆದರೆ ಏನಾಗ್ತಾನೆ? ನಿಶ್ರೀಕೋ ಭವ, ನಿನ್ನ ಸಂಪತ್ತೆಲ್ಲ ನಾಶ ಆಗಲಿ ಅಂತ ಶಾಪ ಕೊಟ್ಟಿದ್ದಾರೆ. ಅಲ್ಲಿಯ ತನಕ ಗುರುವಿನ ಬಲದಲ್ಲಿ ಇದ್ದ ಬಲಿಚಕ್ರವರ್ತಿ. ಈಗ ಗುರುಬಲ ನಷ್ಟ ಆಯಿತು. ಗುರುಬಲ ನಷ್ಟ ಆದದ್ರಿಂದ ವಾಮನ ತ್ರಿವಿಕ್ರಮನಾಗಿದ್ದಾನೆ. ತನ್ನ ಹೆಜ್ಜೆಯಿಂದ ಸ್ವರ್ಗವನ್ನು ಭೂಪಾತಾಳವನ್ನು ವ್ಯಾಪಿಸಿದ್ದಾನೆ. ಮೂರನೇ ಹೆಜ್ಜೆ ಎಲ್ಲಿ ಇಡಬೇಕು ಅಂತ ಕೇಳಿದಾಗ ಬಲಿಯ ಆಧಿಪತ್ಯಕ್ಕೆ ಒಳಪಟ್ಟಂತಹ ಇನ್ನೊಂದು ಭೂಮಿ ಇಲ್ಲಾಯಿತು. ಆವಾಗ ಗರುಡ ಬಂದು ಅವನ ನಿಗ್ರಹವನ್ನು ಮಾಡ್ತಾನೆ, ಪಾಶದಿಂದ ಕಟ್ತಾನೆ. ಇಷ್ಟು ಎಲ್ಲ ಕಡೆಯೂ ಕೂಡ ಇದೆ ವಿಷಯ. ಅಷ್ಟೊತ್ತಿಗೆ ವಿಂಧ್ಯಾವಳಿ ಬರ್ತಾಳೆ. ಯಾಕೆ ನನ್ನ ಪತಿಯನ್ನು ನೀವು ನಿಗ್ರಹ ಮಾಡ್ತಾ ಇದ್ದೀರಿ? ಯಾಕೆ ಅಂತ ಕೇಳಿದರೆ, 3 ಹೆಜ್ಜೆಯನ್ನು ಕೇಳಿದ್ದಕ್ಕೆ ಒಪ್ಪಿದ್ದಾನೆ, ಆದರೆ ಕೊಡ್ಲಿಕ್ಕೆ ಅವನಲ್ಲಿ ಇಲ್ಲ. ಅದರಿಂದ ಮಾತಿಗೆ ತಪ್ಪಿ ನಡೆದದ್ರಿಂದ ಸುಳ್ಳು ಹೇಳಿದವನನ್ನು ನಿಗ್ರಹ ಮಾಡುವಂಥದ್ದು ಧರ್ಮ ಆಗಿದೆ, ಆದ್ದರಿಂದ ತಾನು ಅವನನ್ನು ಕಟ್ಟಿದ್ದೇನೆ ಅಂತ ಗರುಡ ಹೇಳ್ತಾನೆ. ಆಗ ವಿಂಧ್ಯಾವಳಿ ಹೇಳ್ತಾಳೆ, ಬೇಕಾಗಿಲ್ಲ, 3 ಹೆಜ್ಜೆ ಅಲ್ವಾ, ನಾನು ತೋರಿಸ್ತೇನೆ 3 ಹೆಜ್ಜೆಯನ್ನು. ನಿಧೇಹಿ ಮೇ ಪದಂ ತ್ವಂ ಹಿ ಶೀರ್ಷ್ಣಿ ದೇವವರ ಪ್ರಭೋ. ಎಲ್ಲ ಕಡೆಯೂ ಕೂಡ ಹರಿಕಥಾದಿಗಳಲ್ಲಿ ಆ ಬಲಿಯ ನಿಗ್ರಹ ಮಾಡುವಾಗ ಭಗವಂತ ತಲೆಗೆ ಕಾಲನ್ನು ಇಟ್ಟು ಅವನನ್ನು ಪಾತಾಳಕ್ಕೆ ತಳ್ಳಿದ ಅಂತ ಹೇಳುವ ಕಥೆಯನ್ನು ಹೇಳ್ತಾರೆ. ಆದರೆ ಭಾಗವತ ಪುರಾಣದಲ್ಲಿ ನಮಗೆ ತಲೆಯ ಮೇಲೆ ಕಾಲಿಟ್ಟು ತಳ್ಳಿದ ಎಂಬ ಕಥೆ ಬರುವುದಿಲ್ಲ. ಆದರೆ ಈ ಪುರಾಣ ಹೇಳ್ತದೆ, ವಿದೇಹಿ ಮೇ ಪದಂ ತ್ವಂ ಹಿ ಶ್ರೀಷ್ಣಿ ದೇವವರ ಪ್ರಭು. ಅದಕ್ಕೆ ಹೇಳ್ತಾಳೆ, 1 ಹೆಜ್ಜೆ ನೋಡು ನನ್ನ ತಲೆಯ ಮೇಲೆ, ಮತ್ತು ದ್ವಿತೀಯಮ್ಮೆ ಶಿಶೋಸ್ತ್ವಂ ಹಿ, ಆಮೇಲೆ 2ನೇ ಹೆಜ್ಜೆ ನನ್ನ ಮಗನ ತಲೆಯ ಮೇಲೆ ಇಡು. ತೃತೀಯಂಚ ಜಗನ್ನಾಥ ಕುರುಶೀಷ್ಣಿ ಪತೇರ್ಮಮ, 3ನೇ ಹೆಜ್ಜೆಯನ್ನು ನನ್ನ ಪತಿಯ ತಲೆಯ ಮೇಲೆ ಇಡು ಅಂತ ತಾನು 3 ಹೆಜ್ಜೆಗಳನ್ನು ಹೇಳ್ತಾಳೆ. ಆದರೆ ಬಲಿ ಸಂಕಲ್ಪಿಸಿದಂತಹ 3 ಹೆಜ್ಜೆ ಒಂದೇ ಹೆಜ್ಜೆಯಲ್ಲಿ ವ್ಯಾಪಿಸಿ ಆಯಿತು. ಇವರೆಲ್ಲರೂ ಕೂಡ ಒಂದೇ ಹೆಜ್ಜೆಯಲ್ಲಿ ವ್ಯಾಪ್ತರಾದದ್ರಿಂದ ಅವನ ಗರುಡನ್ನು ನಿಗ್ರಹ ಮಾಡ್ತಾನೆ. ಆದರೆ ಇಷ್ಟು ಭಗವಂತನಿಗೆ ದಾನ ಕೊಟ್ಟದ್ದಕ್ಕೆ ಬಲಿಚಕ್ರವರ್ತಿಗೆ ಎಷ್ಟು ದೊಡ್ಡ ಪುಣ್ಯ ಬರಬೇಕು. ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಿಸಿ ಆಯಿತು. ಅಷ್ಟೇ ಅಲ್ಲದೆ ಭಗವಂತನ ಮೇಲೆ ವಿಶೇಷವಾದಂತಹ ಭಕ್ತಿ ಬಲಿಚಕ್ರವರ್ತಿಗಿದೆ. ವಿಷ್ಣುವೇ ಬಂದಿದ್ದಾನೆ ಅಂತ ಆದಾಗ ಸರ್ವಸ್ವವನ್ನು ಮನಸ್ಸಿನಲ್ಲಿ ಭಗವಂತನಿಗೆ ಅರ್ಪಿಸಿ ಆಗಿದೆ. ಆದ್ದರಿಂದ ಆ ಭಗವಂತನಿಗೆ ಸರ್ವಸ್ವದಾನ ಮಾಡಿದಂತಹ ಪುಣ್ಯ ಫಲಕ್ಕಾಗಿ ಭಗವಂತವನನ್ನು ಅನುಗ್ರಹ ಮಾಡ್ತಾನೆ. ಸುತಲಂ ಗಚ್ಚ ದೈತ್ಯೇಂದ್ರ ಮಾ ವಿಲಂಬಿತು ಮರ್ಹಸಿ, ನೀನು ತಡ ಮಾಡುವುದು ಬೇಡ, ನೇರವಾಗಿ ಸುತಳಕ್ಕೆ ಹೋಗಬೇಕು, ಅಲ್ಲಿ ಎಲ್ಲರ ಸುರಾಸುರರ ಆಧಿಪತ್ಯವನ್ನು ನೀನು ನೋಡಿಕೊಳ್ಳಬೇಕು ಅಂತ. ಆದರೆ ಬಲಿ ಇಲ್ಲ, ನನಗೆ ಯಾವ ಆಧಿಪತ್ಯವೂ ಬೇಡ, ಭಕ್ತಿರಸ್ತು ಪದಾಂಬೋಜೆ ತವದೇವ ಜನಾರ್ದನ. ನಾನು ಕೇಳಿದ್ನ, ನಾನು ಕೇಳದವರ ನೀನು ಯಾಕೆ ಕೊಡ್ತಾ ಇದ್ದಿ? ನನಗೆ ಸುತಲ ಆಧಿಪತ್ಯ ಬೇಕು ಕೇಳಲಿಲ್ಲ, ನನಗೆ ಕೇಳುವಂಥದ್ದನ್ನು ನನಗೆ ಕೊಡಬೇಕು. ಯಾವುದದು? ಭಕ್ತಿಂ ಮೇಸ್ತು, ನಿನ್ನಲ್ಲಿ ನನಗೆ ಭಕ್ತಿಯನ್ನು ಕೊಡು. ಭೂಯೋ ಭೂಯಶ್ಚ ದೇವೇಶ ಭಕ್ತಿರ್ಭವತು ಶಾಶ್ವತಿ.
ಭಕ್ತಿ ಸಿಗ್ತದೆ. ಆದರೆ ಸ್ವಲ್ಪ ಕಾಲ ಮತ್ತು ಅನೇಕ ಪದಾರ್ಥಗಳ ಸಂಪರ್ಕ ಉಂಟಾದಾಗ ದೇವರ ಮೇಲಿದ್ದಂತಹ ಭಕ್ತಿ ಕರಗಿ ಹೋಗ್ತದೆ. ಆದರೆ ನನ್ನ ಭಕ್ತಿ ಹೀಗಾಗಬಾರ್ದು, ಶಾಶ್ವತವಾದಂತಹ ಭಕ್ತಿಯನ್ನು ಕೊಡು ಅಂತ ಕೇಳ್ತಾನೆ. ನಿನ್ನನ್ನು ಬಿಟ್ಟು ನಾನೆಲ್ಲೂ ಕೂಡ ಹೋಗುವುದಿಲ್ಲ, ನಾನು ನಿನ್ನ ಜೊತೆಗೆ ಇರುವಂತಹ ಭಕ್ತಿಯ ವರವನ್ನು ಕೊಡುವಂತ ಭಗವಂತ ಅನುಗ್ರಹ ಮಾಡ್ತಾನೆ. ಅಹಂ ತವ ಸಮೀಪಸ್ಥಃ ಭವಾಮಿ ಸತತ ನೃಪ. ಇಲ್ಲ, ನನ್ನನ್ನು ಬಿಟ್ಟು ನೀನು ಸುತಳಕ್ಕೆ ಹೋಗು, ನಿನ್ನ ಸುತಳದ ದ್ವಾರದಲ್ಲಿ ಸದಾ ನಾನಿದ್ದೇ ಇರ್ತೇನೆ. ನಿನ್ನ ಬಳಿಗೆ ಯಾರ್ಯಾರು ಏನೇನನ್ನು ಬಯಸಿ ಬರ್ತಾರೆ ಅವರಿಗೆಲ್ಲರಿಗೂ ಬಯಸಿದ್ದನ್ನು ಅನುಗ್ರಹಿಸುವವನಾಗಿ ನಾನು ನಿನ್ನ ಸುತಳದ ದ್ವಾರದಲ್ಲಿ ಇರ್ತೇನೆ ಅಂತ ಅನುಗ್ರಹವನ್ನು ಕೊಡ್ತಾನೆ. ತ್ರೈಲೋಕ್ಯೆ ಯಾಚಕಾಯೇ ಚ ಸರ್ವೇ ಯಾಂತಿ ಬಲಿಂ ಪ್ರತಿ ದ್ವಾರಿ ಸ್ಥಿತಸ್ತಸ್ಯ ವಿಷ್ಣು ಪ್ರಯಚ್ಯತಿ ಯಥೇಪ್ಸಿತಂ. ಬಲಿಚಕ್ರವರ್ತಿಯ ಬಳಿ ಬಂದು ಕೇಳಿದವರಿಗೆಲ್ಲ ಬೇಕಾದಷ್ಟು ಕೊಡ್ತಾನೆ. ಹೀಗೆ ಈ ಸ್ಕಂದ ಪುರಾಣದಲ್ಲಿ ಈ ಕಥೆಯನ್ನು ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾರೆ. ರಜೋಗುಣಾನ್ವಿತೋ ವಿಷ್ಣು ಬ್ರಹ್ಮ ವಿಷ್ಣು ಸತ್ವಗುಣಾನ್ವಿತ ತಮೋಗುಣ ಆಶ್ರಿತೋ ರುದ್ರ ಗುಣಾತೀತೋ ಮಹೇಶ್ವರ. ಈ ರೀತಿಯಾಗಿ ಮೂವರು ಕೂಡ ಬ್ರಹ್ಮ ರಜೋಗುಣವನ್ನು ಆಶ್ರಯಿಸಿದ್ದಾನೆ, ವಿಷ್ಣುವು ಸತ್ವಗುಣವನ್ನು ಆಶ್ರಯಿಸಿದ್ದಾನೆ, ರುದ್ರ ತಮೋಗುಣವನ್ನು ಆಶ್ರಯಿಸಿದ್ದಾನೆ, ಮತ್ತು ನಿರ್ಗುಣೋ ಹಿ ಮಹೇಶ್ವರ. ಇವರು ಮೂವರಿಗಿಂತಲೂ ಭಿನ್ನನಾದ ಒಬ್ಬ ಮಹೇಶ್ವರ ಇದ್ದಾನೆ ಅಂತ. ಸಾತ್ವಿಕ ರಾಜಸ ತಾಮಸ ಮೂರು ಗುಣಗಳು, ಇದು ಪ್ರಕೃತಿಯಲ್ಲಿರುವಂತಹ ಗುಣಗಳು. ಈ ನಿರ್ಗುಣಸ್ತು ಮಹೇಶ್ವರ ಅಂತ ಹೇಳಬೇಕಿದ್ರೆ ಅವನು ಪ್ರಕೃತಿಗಿಂತಲೂ ಆಚೆ ಇರುವವ, ಅಂದರೆ ಮುಕ್ತ ಅಂತರ್ಥ. ಅದರಿಂದ ಮುಕ್ತನಾದಂತಹ ಮಹೇಶ್ವರ ಅಂದರೆ ರುದ್ರನಲ್ಲ, ರುದ್ರನನ್ನು ತಮೋಗುಣವನ್ನು ಆಶ್ರಯಿಸಿದವ ಅಂತ ಹೇಳಿದ್ದೆ ಪುರಾಣ. ಆದ್ದರಿಂದ ಇಲ್ಲಿ ಬ್ರಹ್ಮನಿಗಿಂತಲೂ ರುದ್ರನಿಗಿಂತಲೂ ಭಿನ್ನನಾದಂತಹ ಒಬ್ಬ ಮಹೇಶ್ವರನನ್ನು ಇಲ್ಲಿ ಹೇಳ್ತಾ ಇದ್ದಾರೆ.